ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಿರಿ ರೂಪಾ ವೈಟಿ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಹೊಸ ವಿಷಯದ ಜೊತೆಗೆ ನಿಮ್ಮೊಂದಿಗೆ ಇದ್ದೀನಿ. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂದರೆ ಫ್ರೆಂಡ್ಸ್, ನಾವು ಮೂಲಂಗಿ ಸೊಪ್ಪಿನ ಬಗ್ಗೆ ಮಾತಾಡೋಣ. ಮೂಲಂಗಿ ಸೊಪ್ಪು ನಾವು ಇವಾಗ ಮಾರ್ಕೆಟ್ಗೆ ಅಥವಾ ಅಂಗಡಿಗಳಿಗೆ ಹೋದಾಗ ಏನು ಮಾಡ್ತೀವಿ, ಮೂಲಂಗಿನ ತಗೋತೀವಿ, ಆ ಸೊಪ್ಪನ್ನು ಅಲ್ಲೇ ಬಿಟ್ಟು ಬರ್ತೀವಿ. ಇಲ್ಲ ಅಂದರೆ ಮನೆಗೆ ತಂದು ಸೊಪ್ಪನ್ನು ಎಸಿತೀವಿ, ಬರೀ ಮೂಲಂಗಿನ ಪಲ್ಯ ಅಥವಾ ಸಾಂಬಾರನ್ನ ಮಾಡ್ಕೊಂಡು ತಿಂತೀವಿ. ಇದರಿಂದ ಯಾವೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದೇ ನಮಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋಣ ನಾವೀಗ. ನಮ್ಮ ಆರೋಗ್ಯದ ನಿಧಿ ಮೂಲಂಗಿ ಸೊಪ್ಪು ಅಂತ ಹೇಳ್ತಾರೆ. ಇದರಲ್ಲಿ ಯಾವೆಲ್ಲ ಮಿನರಲ್ಸ್ ಇದೆ, ಹಾಗೆ ಯಾವೆಲ್ಲ ವಿಟಮಿನ್ಸ್ಗಳಿದೆ, ಹಾಗೆಯೇ ಮೂಲಂಗಿ ಸೊಪ್ಪಿನ ಸೇವನೆಯಿಂದ ಯಾವೆಲ್ಲ ಹೆಲ್ತ್ ಬೆನಿಫಿಟ್ಸ್ಗಳಿದೆ, ಹಾಗೆ ಯಾವೆಲ್ಲ ರೋಗಗಳಿಂದ ದೂರ ಉಳಿಬಹುದು, ಹಾಗೆಯೇ ಮೂಲಂಗಿ ಸೊಪ್ಪನ್ನು ಯಾವ್ಯಾವ ರೀತಿಯಲ್ಲಿ ಸೇವನೆ ಮಾಡಬಹುದು ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಈ ಮೂಲಂಗಿ ಸೊಪ್ಪಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ B1, ವಿಟಮಿನ್ ಕೆ, ವಿಟಮಿನ್ B6, ವಿಟಮಿನ್ ಸಿ, ಫೋಲಿಕ್ ಆ್ಯಸಿಡ್ ಅಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇದು. ಹಾಗೆಯೇ ಈ ಮೂಲಂಗಿ ಸೊಪ್ಪಲ್ಲಿ ಯಾವೆಲ್ಲ ಮಿನರಲ್ಸ್ಗಳಿದೆ ಅನ್ನೋದಾದರೆ ಪೊಟ್ಯಾಷಿಯಮ್ ಇದೆ, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, ರಂಜಕ, ಕಬ್ಬಿಣದಂತಹ ಖನಿಜಾಂಶಗಳಿಂದ ಇದು ಸಮೃದ್ಧವಾಗಿದೆ. ಹಾಗಾಗಿ ಮೂಲಂಗಿ ಸೊಪ್ಪಿನ ಸೇವನೆಯಿಂದ ಬಹಳಷ್ಟು ರೋಗಗಳಿಂದ ನಾವು ದೂರ ಉಳಿಬಹುದು. ಹಾಗಾದರೆ ಯಾವೆಲ್ಲ ರೋಗಗಳಿಂದ ದೂರ ಉಳಿಬಹುದು ಅನ್ನೋದಾದರೆ ಫ್ರೆಂಡ್ಸ್, ಈ ಮೂಲಂಗಿ ಸೊಪ್ಪಲ್ಲಿ ಫೈಬರ್ ಕಂಟೆಂಟು ತುಂಬಾ ಜಾಸ್ತಿ ಇದೆ. ಈ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಆಗುತ್ತೆ ಮೂಲಂಗಿ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ. ಹಾಗೆಯೇ ಮೂಲಂಗಿ ಸೊಪ್ಪಲ್ಲಿರುವಂಥ ಪೊಟ್ಯಾಷಿಯಮ್ ಅಂಶ ಏನಿದೆ ಅದು ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿ ಇಡುತ್ತೆ. ಹಾಗೆಯೇ ಮೂಲಂಗಿ ಸೊಪ್ಪಲ್ಲಿರುವಂಥ ವಿಟಮಿನ್ ಸಿ ಚರ್ಮದ ಆರೋಗ್ಯಕ್ಕೆ ಹೆಲ್ಪ್ ಮಾಡುತ್ತೆ. ಈ ಮೂಲಂಗಿ ಸೊಪ್ಪಲ್ಲಿ ಫೈಬರ್ ಕಂಟೆಂಟು ಜಾಸ್ತಿ ಇದೆ ಅಂತ ಹೇಳಿದೆ ಅಲ್ವಾ, ಇದು ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಮಲಬದ್ಧತೆಯನ್ನು ಕೂಡ ತಪ್ಪಿಸುತ್ತೆ ಇದು. ಹಾಗೆಯೇ ಕರುಳಿನ ಚಲನೆಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿರೋ ಕ್ಯಾಲ್ಶಿಯಂ, ಫೋಲಿಕ್ ಆ್ಯಸಿಡ್ ಮತ್ತು ಫಾಸ್ಫರಸ್ ಅಂಶಗಳು ಗ್ಯಾಸ್ಟ್ರಿಕ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ಮೂಲವ್ಯಾಧಿ ಅಥವಾ ಫೈಲ್ಸ್ಗೆ ಪರಿಹಾರ ನೀಡುತ್ತೆ ಇದು. ನೋಡಿ, ಫೈಲ್ಸ್ ಇರೋವಂಥ ವ್ಯಕ್ತಿಗಳು ಏನು ಮಾಡ್ಬೋದು ಅಂದರೆ ಈ ಮೂಲಂಗಿ ಸೊಪ್ಪನ್ನು ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಫೈಲ್ಸ್ಗೆ ಒಂದು ರೀತಿ ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಮೂಲಂಗಿ ಸೊಪ್ಪಲ್ಲಿ ಜಾಂಡೀಸ್ ಕಡಿಮೆ ಮಾಡುವಂಥ ಶಕ್ತಿ ಇದೆ ಅಂತಲೂ ಹೇಳಲಾಗುತ್ತೆ. ಹಾಗೆಯೇ ಬಾಯಲ್ಲಿ ಕಂಡುಬರುವಂತಹ ರಕ್ತಸ್ರಾವ ಸಮಸ್ಯೆನ ಕಡಿಮೆ ಮಾಡಲು ಈ ಸೊಪ್ಪು ಸಹಕಾರಿ. ಹಾಗೆ ವಿಟಮಿನ್ ಸಿ ಅಂಶ ಇರೋದ್ರಿಂದ ಹಲ್ಲುಗಳ ಆರೋಗ್ಯನ ಕೂಡ ಇದು ಕಾಪಾಡುತ್ತೆ. ಮತ್ತು ಮೂತ್ರಕೋಶದ ಹಲವಾರು ಸಮಸ್ಯೆಗಳಿಗೆ ಇದು ಪರಿಹಾರ ನೀಡುತ್ತೆ. ಇದು ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ ಅಂಶನ ಹೆಚ್ಚಿಸುತ್ತೆ. ಹೇಗೆ ಅಂದರೆ ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇದೆ ಅಲ್ವಾ, ಮೂಲಂಗಿ ಸೊಪ್ಪಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ಬ್ಲಡ್ಡನ್ನು ರೈಸ್ ಮಾಡುತ್ತೆ. ಹಾಗೆಯೇ ಬ್ಲಡ್ಡಲ್ಲಿರೋವಂಥ ಹಿಮೋಗ್ಲೋಬಿನ್ನ ನಮಗೆ ಜಾಸ್ತಿ ಮಾಡಿಕೊಡುತ್ತೆ. ಇದರಲ್ಲಿರೋಂಥ ನಾರಿನಂಶ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಮಧುಮೇಹಿಗಳಿಗೆ ಇದು ಉತ್ತಮ ಆಹಾರ ಅಂತ ಹೇಳಲಾಗುತ್ತೆ. ಮಧುಮೇಹಿಗಳು ಇದನ್ನು ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರಿಗೆ ಒಂದು ಕಂಟ್ರೋಲಲ್ಲಿ ಇಟ್ಕೋಬಹುದು ಶುಗರ್ ಲೆವೆಲ್ನ ಅಂತಲೇ ಹೇಳ್ಬೋದು. ಹಾಗೆಯೇ ಮೂಲಂಗಿ ಸೊಪ್ಪನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈ ಕಾಲಕ್ಕೆ ಒಂದೊಂದು ಚೇಂಜ್ ಆಗೋದ್ರಿಂದ ಆ ಟೈಮಲ್ಲಿ ನಮಗೆ ಶೀತ ಜ್ವರದಂತಹ ರೋಗಗಳಿಂದ ನಾವೇನಾಗ್ಬೋದು ಅಂದರೆ ದೂರ ಉಳಿಬಹುದು ಅಂತ ಹೇಳ್ಬೋದು. ಫ್ರೆಂಡ್ಸ್, ನೋಡಿ, ಇಲ್ಲಿನ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಮೂಲಂಗಿ ಸೊಪ್ಪನ್ನು ನಾವು ಆರೋಗ್ಯ ನಿಧಿ ಅಂತ ಕರೆಯೋದ್ರಲ್ಲಿ ಖಂಡಿತವಾಗಿಯೂ ತಪ್ಪಿಲ್ಲ. ಇನ್ನು ನಾವು ಈ ಮೂಲಂಗಿ ಸೊಪ್ಪನ್ನು ಯಾವೆಲ್ಲ ರೀತಿ ಸೇವಿಸಬಹುದು ಅನ್ನೋದಾದರೆ ಈ ಸೊಪ್ಪನ್ನು ನಾವು ರಸಮ್ ಮಾಡಿಕೊಂಡು ತಿನ್ಬೋದು, ಹಾಗೆಯೇ ಚಟ್ನಿ ಮಾಡ್ಕೋಬೋದು, ಹಾಗೆಯೇ ಸಾಂಬಾರು ಕೂಡ ಮಾಡ್ಕೋಬೋದು, ಹಾಗೆಯೇ ಪಲ್ಯ ಕೂಡ ಮಾಡ್ಬೋದು. ನಾನಿಲ್ಲೊಂದು ಸಿಂಪಲ್ ರೆಸಿಪಿನ ಮಾಡ್ಕೋತಾ ಇದ್ದೀನಿ ಮೂಲಂಗಿ ಸೊಪ್ಪಿಂದ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಒಂದು ದಪ್ಪ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 2 ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊತೀನಿ. ಹಾಗೆಯೇ ಒಂದು 3 ಎಸಳು ಬೆಳ್ಳುಳ್ಳಿನ ನಾನು ಕಟ್ ಮಾಡಿ ಇಟ್ಕೊತೀನಿ. ಹಾಗೆಯೇ ಒಂದು 4 ಒಣಗಿದ ಮೆಣಸಿಕಾಯಿನ ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ.
ಫ್ರೆಂಡ್ಸ್, ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಅದಕ್ಕೆ 1 ಚಮಚ ಆಗೋಷ್ಟು ಸಾಸಿವೆ, ಹಾಗೆಯೇ ಒಂದು ಅರ್ಧ ಚಮಚ ಜೀರಿಗೆನ ಹಾಕೋತಾ ಇದ್ದೀನಿ. ಹಾಗೆಯೇ ಕರಿಬೇವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡೆ. ಹಾಗೆಯೇ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಣಮೆಣಸನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಫ್ರೈ ಆದಮೇಲೆ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಟೊಮೆಟೊ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಟೊಮೆಟೊ ಬೇಯಲಿ ಅಂತೇಳಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಯಾಕೆಂದರೆ ಟೊಮೆಟೊ ಬೇಗ ಬೇಯುತ್ತೆ ಹಾಗಾಗಿ. ಸೊ ಟೊಮೆಟೊ ಬೆಂದಾದಮೇಲೆ ಇವಾಗ ಏನು ಕಟ್ ಮಾಡಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪನ್ನು, ಮೂಲಂಗಿ ಸೊಪ್ಪನ್ನು. ಸೊ ಈ ಮೂಲಂಗಿ ಸೊಪ್ಪನ್ನು ನಾನು ಆಮೇಲೆ ಸೇರಿಸ್ಕೊತೀನಿ. ಮೂಲಂಗಿ ಸೊಪ್ಪನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು, ಮೂಲಂಗಿ ಸೊಪ್ಪು ರೆಡಿ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪನೇ ಆಗೋಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು, ಮೂಲಂಗಿ ಸೊಪ್ಪು ರೆಡಿಯಾಗಿ ಹೋಗುತ್ತೆ. ಫ್ರೆಂಡ್ಸ್, ಇವತ್ತಿನ ನನ್ನ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.